We are in conversation with Kiran Raj for his upcoming film Megha. ನಂಗೆ ಲವ್ ಮಾಡೋ ಸ್ಮೆಲ್ ಕಂಡ್ರೆ ಆಗಲ್ಲ. After Ronnie, what I've understood is either it's small screen or big screen. I need to be ಬೇಗ ಆ ಜಾನರ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. So even I want to understand what people want, how they want to see me. What? Seriously? ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಬೆಳ್ಕೊಂಡ್ ಬಂದಿದ್ದೀರಾ. ಅವಳು ಫ್ರೆಂಡೇ ತಾನೆ. Being an actor is to do a good job. I never thought. So COVID was an advantage to you. ಸೊ ಆ ಥಾಟ್ನ ಇಟ್ಕೊಂಡು ನಾನು ಮೇಘಾ ಸ್ಕ್ರಿಪ್ಟ್ನ ರೆಡಿ ಮಾಡಿದ್ದೆ. Today we are in conversation with Kiran Raj for his upcoming film Megha. Hi Kiran. Namaste. Last time we saw you on big screen with Ronnie. But in general, before we get to your next film, for me, Kiran Raj is a popular face on small screen. ಇವತ್ತು ಕಿರಣ್ ರಾಜ್ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಕನ್ನಡತಿ, some serials of yours. And coming from daily soaps now to the big screen, how has been the journey, especially after what results you saw with Ronnie anta helbeku andre? After Ronnie, what I've understood is either it's small screen or big screen. I need to be an actor. So ಜನ ನನ್ನ ನೋಡಬೇಕಾದ್ರೆ ದೇ ಶುಡ್ ಫೀಲ್ ದ್ಯಾಟ್ ಕ್ಯಾರೆಕ್ಟರ್ ಆ್ಯಂಡ್ ಹೌ ವೆಲ್ ಐ ಡೂ ಇಟ್, ಅದು ಮ್ಯಾಟ್ರ್ ಆಗುತ್ತೆ. ಅಫ್ಕೋರ್ಸ್ ರೀಚ್ ಅಂತ ಹೇಳಬೇಕು ಅಂತ ಅಂದಾಗ ನನ್ನ ಪ್ರಕಾರ ಟೆಲಿವಿಷನಲ್ಲೇ ಜಾಸ್ತಿ ರೀಚ್ ಇತ್ತು. ಆ್ಯಂಡ್ ಬಟ್ ಅಲ್ಲಿ ಏನಾಗ್ತಿದೆ ಅಂತಂದರೆ ಇಟ್ಸ್ ಅ ಫ್ರೀ ಪ್ಲ್ಯಾಟ್ಫಾರ್ಮ್ ಫಾರ್ ಪೀಪಲ್. ಅಂದರೆ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಲಿಲ್ಲ ಅಂದ್ರೂ ಐ ಆಮ್ ಶ್ಯೂರ್ ಇಟ್ ವಿಲ್ ರೀಚ್ ಆಡಿಯನ್ಸ್. ಐ ಜಸ್ಟ್ ಹ್ಯಾವ್ ಟು ಡೂ ಮೈ ವರ್ಕ್. ಬಟ್ ಸಿನಿಮಾ ಅಂತ ಬಂದಾಗ ನನ್ನ ಕೆಲಸ ಅಲ್ಲದೆ ಆ ರೀಚ್ಗೆ ಅಂತಲೇ ಮತ್ತೆ ನಾನೇ ಕೆಲಸ ಮಾಡಬೇಕು. ನಾನು ನಿಮ್ಮ ಜರ್ನಿ ನಾನು ಗಮನಿಸಿದಾಗ ನೀವೊಂಥರ ಯು ಆರ್ ಅ ಬಿಗ್ ಫಿಶ್ ಇನ್ ದ ಸ್ಮಾಲ್ ಪಾಂಡ್ ಸೀರಿಯಲ್. ಇಲ್ಲಿ ಯು ಆರ್ ಸೋ ಪಾಪ್ಯುಲರ್, ಯು ಆರ್ ಅ ಸ್ಟಾರ್ ದೇರ್. ಇಲ್ಲಿ ಯು ಆರ್ ಸ್ಟಿಲ್ ಅ ಬಿಗ್ ಫಿಶ್ ಬಟ್ ಇನ್ ದ ಸೀ. ಎಸ್. ಸೊ ದೇರ್ ಇಸ್ ಅ ಡಿಫ್ರೆನ್ಸ್. ಬಟ್ ಹೌ ಇಸ್ ಇಟ್, ಹೌ ಡು ಯು ಮ್ಯಾನೇಜ್ ದಿಸ್? ಐ ಆಮ್ ಮೆಂಟಲಿ ವೆರಿ ಮಚ್ ಪ್ರಿಪೇರ್ಡ್. ಏನಕ್ಕೆ ಅಂತಂದರೆ ಈಗ ಕನ್ನಡತಿ ಎಲ್ಲರಿಗೂ ಕಾಣ್ತಿದೆ. ಓಕೆ, ನೀವು ಹೇಳಿದ ಹಾಗೆ ಲೈಕ್ ಅಲ್ಲಿ ಪಾಪ್ಯುಲಾರಿಟಿ ಜಾಸ್ತಿ ಇತ್ತು. ಬಟ್ ಕನ್ನಡತಿಗಿಂತ ಮುಂಚೆ ನಾನು 6 ಶೋ ಮಾಡಿದ್ದೀನಿ. ಅದು ಯಾರಿಗೂ ಯಾವತ್ತೂ ಕಾಣಿಸ್ಲೇ ಇಲ್ಲ. ಬಟ್ ಐ ನ್ಯೂ ಒಂದು ಪಾಯಿಂಟಲ್ಲಿ ಇದೇ ಕಾಣಿಸುತ್ತೆ. ಸೊ ಈವನ್ ಇಲ್ಲಿ ಬಂದಾಗಲೂ ನನಗೆ ಸ್ಟ್ರಗಲ್ ಹೊಸದಲ್ಲ, ಜಾಗ ಅಷ್ಟೇ ಹೊಸದು. ಸ್ಟ್ರಗಲ್ ಸೇಮ್ ಇದೆ ಆ್ಯಂಡ್ ಸೇಮ್ ವೇ, ಸೇಮ್ ಪಾತ್. ದ ಓನ್ಲಿ ಥಿಂಗ್ ಇಸ್ ಜೆನ್ಯೂನಿಟಿ, ಹಾರ್ಡ್ ವರ್ಕ್. ಇದು ಎರಡು ಕರೆಕ್ಟ್ ಆಗಿದ್ರೆ ನಾಟ್ ಟುಡೇ, ನಾಟ್ ಟುಮಾರೋ, ಬಟ್ ಸಮ್ ಡೇ ಫಾರ್ ಶ್ಯೂರ್ ಐ ವಿಲ್ ಗೆಟ್ ವಾಟ್ ಐ ವಾಂಟ್. But if when a person is already doing well in some field, why is this necessary for any serial actor? Of course, taking examples of long ago, Darshan sir started with serial. He did a serial, and even Yash, they all tried and tested, and they came. They also struggled. They didn't get a red carpet. So you think ಸೀರಿಯಲಲ್ಲಿ ಮಾಡೋರಿಗೆ ಎಲ್ಲ ಆ್ಯಕ್ಟರ್ಸು ಸೀರಿಯಲಲ್ಲಿ ಮಾಡೋರು ಬಿಗ್ ಸ್ಕ್ರೀನಿಗೆ ಬಂದರೆ ದೇ ವಿಲ್ ಶೈನ್ ಸಮ್ ಡೇ ಅಂತ ಅನ್ಸುತ್ತೆ. ಪೇಷನ್ಸ್ ಒಂದಿದ್ದು ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಕೆಲಸ ಮಾಡಿದ್ರೆ ಎಸ್ ಇಟ್ ಇಸ್ ಪಾಸಿಬಲ್. ಬಟ್ ಸುಮಾರು ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ ವಿಚ್ ಲೀಡ್ಸ್ ಟು ಫೇಲ್ಯೂರ್. ಸೊ ಅದೆಲ್ಲನೂ ಎಷ್ಟು ನಮ್ಗೆ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಇದೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಹೌದು, ಟೆಲಿವಿಷನಲ್ಲಿ ಪಾಪ್ಯುಲಾರಿಟಿ ನೀವು ಹೇಳಿದಾಗೆ ಎಲ್ಲನೂ ಕಂಫರ್ಟೇಬಲ್ ಇದೆ. ಬಟ್ the only fact I knew is comfortable ಇದೆ, ಎಷ್ಟು ದಿನ ಇರುತ್ತೆ, maybe for next 2 years, maybe for 3 years, and then some other face will replace this place, and ಇದು ಹೊರಟೋಗುತ್ತೆ. ಬಿಕಾಸ್ ಜನ ಯಾವಾಗಲೂ ನನ್ನೇ ನೋಡ್ತಿರ್ಬೇಕು ಅಂತ ಇಲ್ಲ. ಸೊ until unless I give something new, I give something fresh, ನಾನು ಇರ್ಬೋದು. ಇಲ್ಲ ಅಂತಂದರೆ ಕಂಫರ್ಟೇಬಲ್ ಆಗಿದೆ ಅಂದರೆ 2 ವರ್ಷ ಕಂಫರ್ಟೇಬಲ್ ಆಗಿರುತ್ತೆ, ಆಮೇಲೆ ಅಲ್ಗೂ ಇಲ್ಲ. ಸೊ ಐ ನ್ಯೂ ದಿಸ್. ಸೊ ಐ ವಾಂಟೆಡ್ ಟು ಇಂಪ್ರೂವ್ ಮೈ ಸೆಲ್ಫ್. ಆಮೇಲೆ ಮೇಜರ್ಲಿ ನಾನು ಈ ಫೀಲ್ಡಿಗೆ ಬಂದಿದ್ದೇನು ಅಂತಂದರೆ ಐ ಆಮ್ ಅ ಪರ್ಸನ್ ಹೂ ಆಲ್ವೇಸ್ ಟ್ರೈ ಟು ಲರ್ನ್ ನ್ಯೂ ಥಿಂಗ್ಸ್. ಸೊ ನನ್ನ ಪ್ರಕಾರ ಎವ್ರಿ ಟೈಮ್ ಐ ಲರ್ನ್ ಸಮಥಿಂಗ್ ನ್ಯೂ, ಐ ಗೆಟ್ ಅ ನ್ಯೂ ಲೈಫ್, ಬಿಕಾಸ್ ಐ ಗೆಟ್ ಅ ಹೋಲ್ ನ್ಯೂ ಎಕ್ಸ್ಪೀರಿಯನ್ಸ್. ಈಗ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ತಂದೆದು ಬೈಕ್ ಓಡಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ. ಏನಕ್ಕೆ ಅಂತಂದರೆ ಬೈಕ್ ಓಡಿಸಿದಾಗ ಹೇಗೆ ಫೀಲ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ದ್ಯಾಟ್ ಎಕ್ಸ್ಪೀರಿಯನ್ಸ್, ನೀವು ನಿಜವಾಗ್ಲೂ ಬೈಕ್ ಓಡಿಸಿದಾಗ ದಟ್ ಫಸ್ಟ್ ಥಿಂಗ್ ಯು ಬ್ಯಾಲೆನ್ಸ್, ಆ ಗಾಳಿ, ಯು ಕ್ಯಾನ್ ಫೀಲ್ ದ ಸ್ಪೀಡ್, ಯು ಕ್ಯಾನ್ ಕಂಟ್ರೋಲ್ ದ ಸ್ಪೀಡ್, ಪ್ರತಿಯೊಂದು ನಿಮಗೆ ಎಕ್ಸೈಟ್ ಮಾಡ್ತಾ ಹೋಗುತ್ತೆ. 1 ವರ್ಷ ಆದಮೇಲೆ ನಿಮಗೆ ಮತ್ತೆ ಅದೇ ಎಕ್ಸೈಟ್ಮೆಂಟ್ ಕೊಡುತ್ತಾ ಬೈಕ್ ಓಡಿಸ್ಬೇಕಾದ್ರೆ? ಇಲ್ಲ. ಸೊ
ದ ಓನ್ಲಿ ಥಿಂಗ್ ಇಸ್ ಲರ್ನಿಂಗ್ ಸಮಥಿಂಗ್ ನ್ಯೂ. ಸೊ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ ಅಂತಂದರೆ ವಿತ್ every improvement in my career I'll be learning something new in terms of technical things, in terms of acting, in terms of performance. Like ಪ್ರತಿ ಒಂದರಲ್ಲೂ ಏನೋ ಒಂದು ಹೊಸದಾಗಿ ಸಿಗುತ್ತೆ which will give a new energy to me in my life ಅಂತ. So I want to improve in every stage. I want to learn new things, understand it, feel it, live it. Coming to Megha, this is your fourth film. Okay, somewhere it's rooted to your kind of what people like to see you. Megha ಆ ಜಾನರಲ್ಲಿದೆ ಅಂತ ಅನಿಸುತ್ತೆ. ಒಂದು ಲವ್ ಸ್ಟೋರಿ ಆ ಥರ. ಸೊ ಈವನ್ ವೆನ್ ಐ ಥಾಟ್ ಲೈಕ್ ಅಪಾರ್ಟ್ ಫ್ರಮ್ ಸೀರಿಯಲ್ ಇಫ್ ಐ ವಾಂಟ್ ಟು ಡೂ ಸಮಥಿಂಗ್, ನಾನು ಆಗಲೇ ಫಿಕ್ಸ್ ಆಗಿದ್ದೆ ಲೆಟ್ ಮೀ ಡೂ ಎವ್ರಿ ಜಾನರ್. ಸೊ ಐ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಪೀಪಲ್ ವಾಂಟ್ ಟು ಸಿ ಮೀ. ಅಂದರೆ ನನಗೇನು ಇಷ್ಟ ಅಂತ ಮಾಡೋದಕ್ಕಿಂತ ಜನಗಳ್ಗೇನು ಇಷ್ಟ ಅದನ್ನು ನಾನು ಪ್ರೊವೈಡ್ ಮಾಡೋದು ಮೇಕ್ ಸೆನ್ಸ್. ಸೊ ಈವನ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಪೀಪಲ್ ವಾಂಟ್, ಹೌ ದೇ ವಾಂಟ್ ಟು ಸಿ ಮೀ. So I want to experiment with every character, every story. So I'll get proper knowledge about that and that. This movie is about, there's a thin line between love and friendship. Yes. If you want to explain, of course it's personal to everybody. We all come across love, we all come across friendship. Yes. Andre usually every relationship starts with an introduction and then it turns into a friendship, and when you feel comfortable with that friendship it turns into love. Like when you feel okay, ee friendship na I can carry lifelong anta nimge annasdaga that turns into love. But our friendship alle when things are not going right and when you know 60% of the things are right but the 40% is not right, so either you can make things right or you can just move apart. ಸೊ ಆ ಫ್ರೆಂಡ್ಶಿಪ್ಪಲ್ಲೇ ನಿಮಗೆ ಮುಂದೆ ನೆಕ್ಸ್ಟ್ ಹೇಗೆ ಜರ್ನಿ ಟ್ರಾವೆಲ್ ಆಗುತ್ತೆ ಅಂತ ಒಂದು ಕನ್ಕ್ಲೂಷನ್ ಸಿಕ್ಬಿಡುತ್ತೆ. ಆ್ಯಂಡ್ ಮೇಘಾ, ನಾನು ಫ್ರೆಂಡ್ಶಿಪ್ ಲವ್ ಅನ್ನೋದಕ್ಕಿಂತ ಅಂದರೆ ಇನ್ ಬಿಟ್ವೀನ್ ಒಂದು ಹುಡುಗಿಗಿಂತ ಇಲ್ಲಿ ತಂದೆ ಮತ್ತು ಮಗಂದು ಒಂದು ಬಾಂಡ್ ಏನಿದೆ, ಫಾದರ್ ಬಾಂಡಿಂಗ್ ಇದರೊಳಗಿದೆ. ಹೌದು, ಅದು ತುಂಬ ಬ್ಯೂಟಿಫುಲಿ ಹೇಳಿದ್ದಾರೆ. ಅಂದರೆ ಇವತ್ತಿನ ಜನ್ರೇಷನಲ್ಲಿ ತುಂಬ ಜನ ಏನಕ್ಕೆ ಮಿಸ್ಗೈಡ್ ಆಗ್ತಾರೆ ಅಂದರೆ ದೇ ಕಾಂಟ್ ಶೇರ್ ವಾಟ್ ದೇ ಆರ್ ಫೀಲಿಂಗ್. ಈವನ್ ಇಫ್ ಅವ್ರಿಗೆ ಒಂದು ಡಿಸಿಷನ್ ಮೇಕಿಂಗಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಇದ್ದಾಗ ಯಾರ ಹತ್ರ ಕೇಳೋದು ಅಂತ ಗೊತ್ತಾಗಲ್ಲ. Either they should have a smart friend circle who can guide them, or they should be someone senior who can tell them, okay, this is not good, this is not ಅಂತ ಹೇಳೋ ಥರ ಇರಬೇಕು. ಆಮೇಲೆ ಆ ಎಕ್ಸ್ಪೀರಿಯನ್ಸ್ನ ನೀವು ಯಾರ ಹತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ತಂದೆ ತಾಯಿನೇ ಹೇಳ್ಕೊಡ್ಬೋದು. ಬಟ್ ಕೆಲವು ಸಲ ಏನಾಗುತ್ತೆ, ಕೆಲವೊಂದು ವಿಷಯ ಮಾತಾಡೋದಕ್ಕೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರೀತಿ ವಿಷಯನೇ ಅಂದ್ಕೊಳ್ಳೋಣ. ಮಗನಿಗೆ ಇದನ್ನು ಯಾರ ಹತ್ರ ಹೇಳ್ಕೋಬೇಕು ಅಂತಲೇ ಗೊತ್ತಾಗಲ್ಲ. ಅಪ್ಪಂಗೆ ವಿಷಯ ಗೊತ್ತಿದ್ರು ಮಗನ ಹತ್ರ ಹೇಗೆ ಕೇಳಲಿ ಅಂತ ಗೊತ್ತಾಗಲ್ಲ. ಸೊ ಎಷ್ಟೋ ಸಲ ಎಷ್ಟೋ ಅನಾಹುತಗಳನ್ನ ಇನಿಷಿಯಲ್ ಸ್ಟೇಜಲ್ಲೇ ತಡಿಬೋದಿತ್ತು. ಬಟ್ ಜಸ್ಟ್ ಬಿಕಾಸ್ ಆಫ್ ದ್ಯಾಟ್ ಕಮ್ಯುನಿಕೇಷನ್ ಗ್ಯಾಪ್ ಎಷ್ಟೋ ಅನಾಹುತ ಆಗೋಗುತ್ತೆ. ಸೊ ಒಂದು ಹಂತಕ್ಕೆ ಏಜ್ ಅಂತ ಬಂದಾದ್ಮೇಲೆ ಲೈಕ್ ಮಕ್ಕಳದು ತಂದೆ ತಾಯಿ ಎಷ್ಟು ಫ್ರೆಂಡ್ಲಿ ಆಗ್ತಾರೋ, ಎಷ್ಟು ಕ್ಲೋಸ್ ಆಗ್ತಾರೋ ಅಷ್ಟೇ ಎಲ್ಲ ಕ್ಲಾರಿಟಿ ಇರುತ್ತೆ. ಸೊ ಇದರಲ್ಲಿ ಆ ಒಂದು ಬಾಂಡ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. Friendship or love, what's harder to define? Both in today's generation. You don't get good friendship, you don't get good love. Okay. Is it possible to go back to a childhood friendship? ಅದು ಎಲ್ಲರಿಗೂ ಮನಸ್ಸಲ್ಲಿ ತುಂಬ ಇರುತ್ತೆ ಟು ಗೋ ಬ್ಯಾಕ್. ಬಟ್ ಯುನೋ ಸರ್ಕಮ್ಸ್ಟಾನ್ಸಸ್, ಸಿಚುವೇಶನ್ಸ್, ನೀವು ಅದರಲ್ಲಿ ತುಂಬ ಸ್ಟ್ರಕ್ ಆಗಿದ್ದಾಗ ಅದು ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. Father's role in life, guidance or control? Guidance. Is the heart or the mind the better guide in love? Mind. Can love ever be unconditional? Yes. It's not love, it's not even love if it's not unconditional. What's tougher, letting go of love or keeping it alive? Keeping it alive for no reason. Is forgiveness necessary for love to last? Yes, very much. But to an extent where it can be done. Which lasts longer, friendship or love? Love. Do you believe love can heal all wounds? Yes. So, how do you want to conclude about Megha to the audience and coming on November 27th? Yes, 29th. Sorry. ಸೊ ಇದೇ 29ನೇ ತಾರೀಕೆ ಮೇಘಾ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಸುಮಾರು ಜನ ಹೇಳ್ತಿದ್ರಿ ಲವರ್ ಬಾಯ್ ಕ್ಯಾರೆಕ್ಟರ್. ಸೊ ಹಿಯರ್ ಇಟ್ ಇಸ್. ಆ್ಯಂಡ್ ಒಂದು ರೋಲರ್ ಕೋಸ್ಟರ್ ಇಮೋಷನ್ಸ್ ನೋಡ್ತೀರಾ. ನಿಮ್ಮ ತಂದೆ
ನಾ ಕರ್ಕೊಂಡು ದಯವಿಟ್ಟು ಸಿನಿಮಾಗೆ ಹೋಗಿ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲರ ಅಪ್ಪಂದಿರಿಗೆ. ಸೊ ಇದೇ 29th ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ಮೇಘಾ ಸಿನಿಮಾ ನೋಡಿ. ರಾಜೇಶ್ ನಟರಂಗ, ನನಗೆ ನಿಮ್ಮ ಹೆಸರು ಕೇಳಿದಾಗೆಲ್ಲ ನಟರಂಗ ಅನ್ನೋದೇ ಆಕ್ಟರ್ ಅನ್ನೋ ಡೆಫಿನೇಷನ್ನೇ ನಿಮ್ಮ ಹೆಸರಲ್ಲಿದೆ ಅಂತ. No, it's not a surname actually. It's an amateur theatre group, Nataranga ಅನ್ನೋದು. ಹೌದು. It's an old amateur theatre group. CR ಸಿನಿಮಾ, ಲೋಕೇಶ್, ಅಂದರೆ ತುಂಬ ಇಂಡಸ್ಟ್ರಿಗೆ ಯಾರ್ಯಾರು ಸಿನಿಮಾ ಇಂಡಸ್ಟ್ರಿ ಇರ್ಬೋದು ಅಥವಾ ಥಿಯೇಟ್ರ್ ಇರ್ಬೋದು ಬೇಸಿಕಲಿ ಕಾಂಟ್ರಿಬ್ಯೂಟ್ ಮಾಡಿದವರೆಲ್ಲ ಅಲ್ಲಿ ಕೆಲಸ ಮಾಡಿದವರು. ಸೊ ಈವನ್ ಐ ವಾಸ್ ಡೂಯಿಂಗ್ ಥಿಯೇಟ್ರ್ ದೇರ್. ಸೊ ಹಾಗಾಗಿ ಬಿ ಸುರೇಶ್ ಜೊತೆ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ರಾಜೇಶ್ ಅಂದರೆ ಕನ್ಫ್ಯೂಸ್ ಆಗುತ್ತೆ, ತುಂಬ ಜನ ಇದ್ದರು ಬೇರೆ ಆರ್ಟಿಸ್ಟ್ಗಳೆಲ್ಲ. ಸೊ ನಾವು ಆ್ಯಡೆಡ್ ದಟ್ suffix to be more precise. It's not a surname, but a surname ತರ ಆಗೋಗಿದೆ ಈಗ. ಹೌದು, ಖಂಡಿತ. No, but somebody for how many years ಅಂತ ಕೇಳಿದಾಗ to you it's almost can say 30 years. Yeah, being in the industry. Andre all television, films, everything including. Everywhere in any platform you take, ಈ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಬೆಳ್ಕೊಂಬಂದಿದ್ದೀರ. ಯು ಹ್ಯಾವ್ ಎಸ್ಟಾಬ್ಲಿಷ್ ದ ಇಟ್ಸ್ ವೆರಿ ಇಟ್ಸ್ ವೆರಿ ರೇರ್. ಅಂದರೆ ಇವತ್ತೆಲ್ಲರೂ ಒಂದು 2 ಫಿಲಮು ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ದೇ ವಾಂಟ್ ಟು ಬಿಕಮ್ ಅ ಹೀರೋ ಆರ್ ದೇ ವಾಂಟ್ ಟು ಬಿಕಮ್ ಅ ಪ್ರೊಡ್ಯೂಸರ್, ಡೈರೆಕ್ಟರ್. ಬಟ್ ಫಾರ್ ಅ ಲಾಂಗೆಸ್ಟ್ ಟೈಮ್ ಟು ಬಿ ಅ ಕ್ಯಾರೆಕ್ಟರ್ ಆರ್ಟಿಸ್ಟ್, ಹೌ ಇಸ್ ಇಟ್ ಲೈಕ್? I don't know. I always thought being an actor is to do a good job. I never framed myself in a particular thing like I want to be a hero or a character artist. Nothing like that. Did you even try and did not succeed? Adike, okay, this is best. No, I never tried. Deliberately, I never tried to become a hero. ಆ ಥರದ್ದೆಲ್ಲ ಏನು ಡೆಲಿಬರೇಟ್ ಆಗಿ ಏನು ಮಾಡಲಿಲ್ಲ. I think the people accepted me in such kind of roles, and I think I got used to that. ಅಥವಾ ಐ ಸ್ಟಾರ್ಟೆಡ್ ಗೆಟಿಂಗ್ ರೋಲ್ಸ್, ದೋಸ್ ಕೈಂಡ್ ಆಫ್ ರೋಲ್ಸ್ ಅಷ್ಟೇ ಅನ್ಸುತ್ತೆ ನನಗೆ. ಬಿಕಾಸ್ ಅದಕ್ಕೆ ಅಂದರೆ ಒಂದು ನನ್ನ ಕಲ್ಪನೆಯಲ್ಲಿ ಒಬ್ಬ ಸೋ ಕಾಲ್ಡ್ ಕಮರ್ಷಿಯಲ್ ಹೀರೋಗೆ ಒಂದಷ್ಟು ಕ್ವಾಲಿಟೀಸ್ ಇರಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ಗುಡ್ ಲುಕ್ಸ್ ಆ್ಯಂಡ್ ಗುಡ್ ಆ್ಯಕ್ಟಿಂಗ್, ಶುಡ್ ನೋ ಹೌ ಟು ಫೈಟ್ ಆರ್ ಡ್ಯಾನ್ಸ್. ಅಲ್ಟಿಮೇಟ್ಲಿ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಥಿಂಗ್ ಪ್ಯಾಕೇಜ್. ಸೊ ಅದನ್ನು ಯಾರಾದ್ರೂ ಮಾಡುವಾಗ ನನಗೆ ಐ ಆಲ್ವೇಸ್ ಅಪ್ರಿಷಿಯೇಟ್ ದಟ್. ಬಟ್ ನನ್ನನ್ನು ಜಾಗದಲ್ಲಿ ಕೂರಿಸ್ಬಿಟ್ರೆ ಐ ಫೀಲ್ ವೆರಿ ಅನ್ಕಂಫರ್ಟಬಲ್. ಐ ಫೀಲ್ ನೋ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ, ಐ ಕಾಂಟ್ ಡೂ ಇಟ್. ಅಷ್ಟು ಕನ್ವಿನ್ಸಿಂಗ್ ಆಗಿ ಮಾಡೋಕ್ಕಾಗಲ್ಲ. ಅಂದರೆ ನಾನು ಆ್ಯಕ್ಟಿಂಗ್ ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡ್ತೀನೋ ಅದನ್ನು ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಐ ಆಲ್ವೇಸ್ ಸ್ಟೇಡ್ ಅವೇ ಫ್ರಮ್ ಆಲ್ ದೋಸ್ ಥಿಂಗ್ಸ್ ಲೈಕ್ ಪ್ರೊಜೆಕ್ಟಿಂಗ್ ಮೈಸೆಲ್ಫ್ ದಟ್ ಐ ಕ್ಯಾನ್ ಫೈಟ್, ಐ ಕ್ಯಾನ್ ಡ್ಯಾನ್ಸ್ ಅನ್ನೋ ಥರ. ಸೊ ಹಾಗಾಗಿ ಪ್ರಾಯಶಃ ಈ ಒಂದು ಡೈರೆಕ್ಟರ್ಸ್ ಇರ್ಬೋದು, ಎನಿಬಡಿ ಫಾದರ್, ಐ ಮೀನ್ ಕತೆ ಬರೆಯೋರು, ರೋಲ್ನ ಫಿಕ್ಸ್ ಮಾಡೋರು ಇರ್ಬೋದು, ದೇ ಸೇ ನೋ ಈ ಕ್ಯಾನ್ ಬಿ ಎ ಗುಡ್ ಆರ್ಟಿಸ್ಟ್, ಸೊ ಯು ಕ್ಯಾನ್ ಫಿಟ್ ಹಿಮ್ ಇನ್ ಕ್ಯಾರೆಕ್ಟರ್ ರೋಲ್ಸ್ ಅಂತ ಅನ್ಸಿರ್ಬೋದು ಅವ್ರಿಗೆ. ಓಕೆ, ಬಟ್ ಆಲ್ಸೋ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂದರೆ ದೇ ಬಿಕಮ್ ಒನ್ ಆಫ್ ದ ಬಿಸಿಯೆಸ್ಟ್ ಆ್ಯಕ್ಟರ್ಸ್. ಆ್ಯಂಡ್ ಸೆಕೆಂಡ್ಲಿ, ವಾಟ್ ಎವರ್ ಯು ವಾಂಟೆಡ್ ಟು ಬಿಕಮ್ ಇನ್ ಲೈಫ್ ಅಂದರೆ ಎಲ್ಲ ಥರನೂ ಎಲ್ಲ ಪಾತ್ರನೂ. ಕರೆಕ್ಟ್. ಡೂ ಆಲ್ ಕೈಂಡ್ಸ್ ಆಫ್ ರೋಲ್ಸ್. ಎಸ್. ಸೊ ಕಮಿಂಗ್ at a time, this is a one point of time for you, just being a cop or a doctor or an investigative officer, being part of the movie, but this transformation of being a father. Today such roles have lot of importance in a film. Megha ಒಂದು ಈ ಕ್ಯಾರೆಕ್ಟರ್ ಆರ್ಟಿಸ್ಟಿಂಗ್ ಆಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಟ್ಟಿದೆ ನಿಮ್ಗೆ. ಇಟ್ಸ್ ಅ ವೆರಿ ಬಿಗ್ ರೋಲ್ ಫಾರ್ ಯು ಅಂತ ಅನ್ಸುತ್ತೆ, ಆರ್ ಇಸ್ ಇಟ್ ಲೈಕ್ ಜಸ್ಟ್ ಅನದರ್ ರೋಲ್? ಆ ಥರ ನೋಡಿದ್ರೆ ಇಟ್ಸ್ ಜಸ್ಟ್ ಅನ್ ಅನದರ್ ರೋಲ್ ಫಾರ್ ಮೀ, ಬಿಕಾಸ್ ಎವ್ರಿ ರೋಲ್ ಇಸ್ ಅ ಚಾಲೆಂಜ್. ಬಿಕಾಸ್ ಎವ್ರಿ ಟೈಮ್ ವೆನ್ ಎ ನ್ಯೂ ರೋಲ್ ಇಸ್ ಆಫರ್ಡ್ ಟು ಮೀ, ಐ ಆಮ್ ನಾಟ್ ದಟ್. I have to put my foot in that shoes and think. But you are a father, no? Yeah, I'm a father. And ತುಂಬ ಸಿನಿಮಾಗಳಲ್ಲಿ ಅಥವಾ ಎನಿ ಸೀರಿಯಲ್ಸಲ್ಲಿ ಇರ್ಬೋದು, ನಾನು ಪುಟ್ಟ ಮಗುಗೆ ಫಾದರ್ ಆಗಿ ಐ ಪ್ಲೇಡ್ ದ ರೋಲ್ಸ್. ಆ್ಯಂಡ್ ಅದೇನು ದ ಕಮ್ಯುನಿಕೇಷನ್ ವಿತ್ ಅ ಚೈಲ್ಡ್ ಅಥವಾ ಸನ್ ಆರ್ ಎ ಡಾಟರ್ ಆಫ್ ಅನ್ ಏಜ್ಡ್ ಅಥವಾ ಮಿಡ್ಲ್ ಏಜ್ಡ್ ಅಥವಾ ಯಂಗ್ ಮಕ್ಕಳ ಜೊತೆ ಹೇಗೆ ನಾವು ಮಾತಾಡ್ತೀವಿ ಅನ್ನೋದು ಡಿಪೆಂಡ್ಸ್ ಆನ್ ದ ಸೀನ್ ಆರ್ ಸಮಥಿಂಗ್. But as I told, it's another role, so every role is a challenge for me, because it is not me who will be doing. I have to think in that character perspective ಇಂದ ಎಲ್ಲಾನು ನೋಡಬೇಕಾಗುತ್ತೆ ನನಗೆ ಒಂದು. ಬಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ
ನನ್ನ ಮನೇಲಿ ತುಂಬ ಹಿಂದೆಯಿಂದ ಹಿಂದಿ ಸಿನಿಮಾಗಳನ್ನ ನೋಡೋರು, ಕನ್ನಡ ಸಿನಿಮಾಗಳನ್ನ ನೋಡೋರು, ಇಲ್ಲ ಅಂತಲ್ಲ. ಬಟ್ ನನಗೆ ಜಾಸ್ತಿ ಐ ವಾಸ್ ವೆರಿ ಮಚ್ ಲೈಕ್ ಇನ್ಸ್ಪೈರ್ಡ್ ಬೈ ಅನುಪಮ್ ಖೇರ್ ಥರದವರು, ಅಥವಾ ಅಂಬರೀಷ್ ಪುರಿ, ನಸೀರುದ್ದೀನ್ ಶಾ, ಪರೇಶ್ ರಾವಲ್, ಈ ಥರದ ಆ್ಯಕ್ಟ್ರುಗಳೆಲ್ಲ ತುಂಬ, ನಮ್ಮಲ್ಲಿ ಅನಂತ್ ನಾಗ್. ಸೊ ಐ ಆಲ್ವೇಸ್ ಒಂಥರ ನನಗೆ ಅಮ್ಯೂಸ್ ಆಗೋದಲ್ಲ, ಎಲ್ಲ ಥರದ ರೋಲ್ ಮಾಡ್ತಾರಲ್ಲ ಇವರು ಅಂತ. ಐ ವಾಂಟೆಡ್ ಟು ಬಿ ಆಲ್ವೇಸ್ ಒಂಥರ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕು, ಟ್ರೈ ಮಾಡ್ತಿರ್ಬೇಕು ಅಂತ. ಸೊ ಹಾಗಾಗಿ ನನಗೆ ಇಷ್ಟ ಆ್ಯಕ್ಚುಲಿ ಈ ಥರದ್ದೇನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಟೋಟಲಿ ಬೇರೆ ಪರ್ಸ್ಪೆಕ್ಟಿವಲ್ಲಿ ಯಾವುದೊಂದು ಕಥೆನ ನೋಡೋದಿರ್ಬೋದು. ಐ ಲೈಕ್ ಇಟ್. ಟು ಬಿ ಟು ಪ್ಲೇ ಅ ಫಾದರ್ಸ್ ರೋಲ್ ಟು ಅನ್ ಅಡಲ್ಟ್ ಸನ್, Meghalaya, what is the experience? Certain things, there are emotions which character you cannot prepare. ಈ ಥರ ಕ್ಯಾರೆಕ್ಟರ್ಗೆ there's nothing. ಒಂದರ ಆ್ಯಕ್ಷನ್ ಆದರೆ ಓಕೆ this certain pattern ಇರುತ್ತೆ, ಇದಿರುತ್ತೆ ಅಂತ. But when it comes to such characters, how do you go about? You just have to go there and bring in what is at that situation, ಅಥವಾ ಅಲ್ಲೂ ಪ್ರಿಪ್ರೇಷನ್ಸ್ ಇರುತ್ತಾ ಏನಾದರೂ? ಪ್ರಿಪ್ರೇಷನ್ಸ್ ಇರುತ್ತೆ. ಅಂದರೆ ಒನ್ಸ್ ನಮಗೇನೋ ಒಂದು ಡೈಲಾಗ್ ಅಂತ ಕೊಟ್ಟಾಗ, ಒಂದು ಸಿಚುವೇಶನ್ ಅಂತ ಹೇಳ್ತಾರೆ, ಸೊ ಅದು ಪರ್ಫಾರ್ಮ್ ಮಾಡುವಾಗ ಈವನ್ ವಿ ಥಿಂಕ್ ಅ ಲಾಟ್. ಅಂದರೆ ನಾನು ಎಷ್ಟು ಬೆಸ್ಟ್ ಕನ್ವಿನ್ಸಿಂಗ್ ಆಗಿ ಇದನ್ನು ಸ್ಕ್ರೀನ್ ಮೇಲೆ ಹೇಳ್ಬೋದು ಆ್ಯಂಡ್ ಹೆಂಗೆ ಅಕ್ಸೆಪ್ಟ್ ಮಾಡ್ಬೋದು ಅಂತ. ಫಸ್ಟ್ ಐ ಶುಡ್ ಬಿ ಅ ಗುಡ್ ವ್ಯೂವರ್. ಫಸ್ಟ್ ನಾನು ಕೂತ್ಕೊಂಡು ಇದನ್ನು ಇನ್ಯಾರೋ ಮಾಡಿದ್ರೆ ಎಷ್ಟು ಚೆನ್ನಾಗಿ ನಂಗೆ ಇದು ಅರ್ಥ ಆಗುತ್ತೆ ಅನ್ನೋದನ್ನು ನಾನು ಫಸ್ಟ್ ನನಗೆ ಅರ್ಥ ಆಗಬೇಕು. ಸೊ ಫಾರ್ ದಟ್ ನಾನು ಒಳ್ಳೆ ಪ್ರೇಕ್ಷಕ ಆಗಬೇಕು, ಫಸ್ಟ್ ಕೇಳಿಸ್ಕೋಬೇಕು, ನೋಡಬೇಕು. ಸೊ ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ಹೋಗ್ತೀವಿ ಒಂದು. ಆ್ಯಂಡ್ ಒಬ್ಬ ಅಡಲ್ಟ್ ಅಂದ ಕೂಡಲೇ ಆ್ಯಸ್ ಯು ಟೋಲ್ಡ್, ಈವನ್ ಐ ಆಮ್ ಎ ಫಾದರ್. ಈಗ ನನ್ನ ಮಗಳು ಶಿ ಈಸ್ 18 ಆ್ಯಂಡ್ ಇವತ್ತಿನ ಯಂಗ್ಸ್ಟರ್ಸ್ ಜೊತೆ ನಾವು ಕೆಲಸ ಮಾಡ್ತಿರ್ತೀವಿ, ಅಂದರೆ ಶೂಟಿಂಗಲ್ಲಿರ್ಬೋದು, ಎಲ್ಲವೂ ಅವ್ರ ಮನಸ್ಥಿತಿಗಳು ಅರ್ಥ ಆಗ್ತಿರುತ್ತೆ. ಅಂದರೆ ಹೇಗಿದ್ದಾರೆ ಇವತ್ತಿನ, ಐ ಡೆಫಿನೆಟ್ಲಿ ಸೇ ಇಟ್ಸ್ ಎ ಜನ್ರೇಷನ್ ಚೇಂಜ್. ನಮ್ಮ ಕಾಲದ್ದು ಈ ಕಾಲದ್ದು ಅಂತಲೇ ನಾನು ಐ ಕ್ಯಾನ್ ಆಲ್ವೇಸ್ ಸೇ. ಸೊ ಇವತ್ತಿನ ಜನರೇಷನ್ ಚೇಂಜ್ ಆಗಿದೆ, ಹೌ ದೇ ಥಿಂಕ್ ಎಲ್ಲವೂ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಆ ನ್ಯೂಯಾನ್ಸಸ್ ಇರ್ಬೋದು, ಆ ಸಣ್ಣ ಪುಟ್ಟದ್ದಿರ್ಬೋದು, ಅದು ತಲೆಗೆ ಬರುತ್ತೆ, ಬಂದೇ ಬರಬೇಕು. ಅವ್ರು ಏನೋ ಒಂದು ಡೈಲಾಗ್ ಕೊಟ್ಟು ಒಂದು ಸಿಚುವೇಶನ್ ಕೊಟ್ಟಾಗ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಈಗಿನ ಕಾಲದಲ್ಲಿ, ಅಥವಾ ಈಗ ಆ ಪಾತ್ರಕ್ಕೆ ಆ ಪಾತ್ರದ ಕ್ಯಾರೆಕ್ಟರೈಸೇಷನ್ ಏನಿದೆ ಅದರ ಚೌಕಟ್ಟಿನಲ್ಲಿ ಇದನ್ನು ಡೆಲಿವರ್ ಮಾಡೋಕ್ಕೋ ಅಥವಾ ಕನ್ವಿನ್ಸಿಂಗ್ ಆಗಿ ಹೇಳೋಕ್ಕೋ ಟ್ರೈ ಮಾಡ್ತಿರ್ತೀವಿ. Is it that the theatre artist is still in you, like even as an actor? I think so. I think so. Is still. ಎಲ್ಲವೂ ನನಗೆ ಬೇಸಿಕ್ ಕಲಿಸಿದ್ದೆ ಥಿಯೇಟರ್. ಅಂದರೆ ಒಂದು ಪಾತ್ರನ ಅರ್ಥ ಮಾಡ್ಕೊಳ್ಳೋದಿರ್ಬೋದು. ಆ್ಯಂಡ್ ಈಗ ಸುಮಾರು ಜನ ಏನೋ ಕಾಂಪ್ಲಿಮೆಂಟ್ ಮಾಡ್ತಾರೆ, ಅದು ಹೆಂಗೆ ಅಷ್ಟು ಚೆನ್ನಾಗಿ ಡೈಲಾಗ್ ಜ್ಞಾಪಕ ಇಟ್ಕೋತೀರಾ ಅಂತನೋ, ಅಥವಾ ವಾಟ್ ಎವರ್ ಇಟ್ ಈಸ್, ಅದೆಲ್ಲವೂ ಔಟ್ ಆಫ್ ಎಕ್ಸ್ಪೀರಿಯನ್ಸೇ ಬರೋದು. ಆ ಎಕ್ಸ್ಪೀರಿಯನ್ಸ್ಗೆ ಒಂದು ನಮಗೆ ಬೇಸ್ಮೆಂಟ್ ಹಾಕ್ಕೊಟ್ಟಿದ್ದೆ ಥಿಯೇಟರ್. ಬೇಸಿಕಲಿ ಒಬ್ಬ ಆ್ಯಕ್ಟ್ರಿಗೆ ಏನು ಬೇಕು, ಅವನು ನಿಂತ್ಕೊಂಡು ಆ್ಯಕ್ಟ್ ಮಾಡ್ಬೇಕಾದ್ರೆ ಹೌ ಯು ಶುಡ್ ಟೇಕ್ ದ ಲೈಟ್ ಇರ್ಬೋದು, ಹೌ ಟು ರಿಮೆಂಬರ್ ದ ಲೈನ್ಸ್ ಇರ್ಬೋದು, ಹೌ ಟು ಮೂವ್ ಅರೌಂಡ್ ಇರ್ಬೋದು, ವೈ ಶುಡ್ ಗೆಟ್ ಅಪ್, ವೈ ಶುಡ್ ಸಿಟ್ ಡೌನ್. ಒಂದು ಆ್ಯಕ್ಷನ್ಗೆ ಒಂದು ಮೋಟಿವೇಶನ್ ಏನಿರುತ್ತೆ, ಎಲ್ಲವೂ ಥಿಯೇಟ್ರ್ ಹೇಳ್ಕೊಟ್ಟಿದ್ದು ನಮಗೆ. ಸೊ ಹಾಗಾಗಿ ಎವ್ರಿ ಟೈಮ್ ದಟ್ ಥಿಯೇಟರ್ ಥಿಂಗ್ ಕಮ್ಸ್. ಸೊ ಮಚ್ ಯು ಸ್ಟಿಲ್ ಫಾಲೋ ವಾಟ್ ಎವರ್ ಯು ಲರ್ನ್ ಫ್ರಮ್ ಥಿಯೇಟರ್ ಓನ್ಲಿ, ಅಂದರೆ ಏನಾದರೂ ಒನ್ ಥಿಂಗ್ ಓಕೆ ಐ ಶುಡ್ ನಾಟ್ ಅಂತ ಏನಾದರೂ? ಇಲ್ಲ, ಆ ಥರದ್ದೇನೂ ಇಲ್ಲ ಮೇಡಮ್. ಐ ಥಿಂಕ್ ಇಟ್ಸ್ ಅ ವೆರಿ ಥಿನ್ ಲೈನ್. ಲೈಕ್ ಥಿಯೇಟ್ರ್ ಬೇರೆ, ಅಥವಾ ಈಗ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಬಿಟ್ಟರೆ, ನಾನು ಒಂದು ನೀವು ಸ್ಟ್ರೀಟ್ ಪ್ಲೇ ಮಾಡಿಸಿದ್ರು ನನಗೆ ಅಲ್ಲಿ ಅದೇ ಥರನೇ ಆ್ಯಕ್ಟ್ ಮಾಡೋಕ್ಕೆ ಬರೋದು. ಅಂದರೆ ಯಾವುದೋ ಒಂದು ರೋಲ್ ಕೊಟ್ಟರೆ ನನಗೆ, ನಾನು ಒಂದು ಸ್ಟ್ರೀಟ್ ಪ್ಲೇನಲ್ಲೂ ಅದೇ ಥರ ಆ್ಯಕ್ಟ್ ಮಾಡ್ತೀನಿ, ಅಥವಾ ಒಂದು ಟೆಲಿವಿಷನಲ್ಲಿ ಕೊಟ್ಟರು ಅದೇ ಥರ ಆ್ಯಕ್ಟ್ ಮಾಡ್ತೀನಿ. ಸಿನಿಮಾದಲ್ಲಿ ನನಗೆ ಬರೋದು ಒಂದು ಪಾತ್ರನ ಹೀಗೆ ಅರ್ಥ ಮಾಡ್ಕೋಬೇಕು, ಹೀಗೆ ಕನ್ವೆ ಮಾಡಬೇಕು ಅನ್ನೋದಷ್ಟೇ. ಮೀಡಿಯಮ್ ಈಸ್ ನಥಿಂಗ್ ಫಾರ್ ಮಿ. ಲೈಕ್ ಅಲ್ಟಿಮೇಟ್ಲಿ ಇಟ್ಸ್ ಕನ್ವೇಯಿಂಗ್. ಯಾರೋ ಒಬ್ರು ಏನೋ ಒಂದು ಕನ್ಸ್ಕೊಂಡಿರ್ತಾರೆ, ಅದಕ್ಕೊಂದು ಪಾತ್ರ ಕೊಟ್ಟಿರ್ತಾರೆ, ಆ ಪಾತ್ರ ನಾನು ಅಲ್ಟಿಮೇಟ್ಲಿ ಮುಟ್ಟಬೇಕು, ದಾಟಿಸ್ಬೇಕು. ಅವ್ರ ವಿಚಾರನೋ ಅವ್ರ ಮಾತೋ ಏನೋ ಇರಬೇಕು, ಅದು ನೋಡೋದನ್ಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ನಾನು ಸ್ಟ್ರೀಟ್ ಪ್ಲೇ ಮಾಡುವಾಗ ಬೇರೆ ಥರ ಏನೋ ಆಡ್ತೀನಿ, ಹಂಗಾಗಲ್ಲ. ಅದು ಅಲ್ಟಿಮೇಟ್ಲಿ ನನ್ನ ದೇಹಕ್ಕೋ ನನ್ನ ಮುಖಚರ್ಯೆಗೋ ಏನು ನಾನು ಕನ್ವೆ ಮಾಡ್ಬೋದು, ಏನು ಕನ್ವೆ ಮಾಡಿದ್ರೆ ಅರ್ಥ ಆಗುತ್ತೆ, ಅಷ್ಟೇ ಆಗುತ್ತೆ. ಸೊ ನನಗೆ ಎಲ್ಲವೂ ಒಂದೇ, ನನಗೆ ಮೀಡಿಯಮ್ ತುಂಬ ದೊಡ್ಡ ವ್ಯತ್ಯಾಸ ಆಗಲ್ಲ. ಸೊ ನಾನು ಥಿಯೇಟ್ರು ಸಿನಿಮಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಎಲ್ಲವೂ ಆ್ಯಡ್ ಆಗ್ತಿರುತ್ತೆ. ಗೊತ್ತಿಲ್ಲ ಅದು, ಅಂದರೆ ಥಿಯೇಟ್ರಿಂದನೇ ಬಂದಿರೋ ಅನುಭವನ ನನಗೆ ಆಗ್ತಾಯಿದ್ದೀನಾ, ಓ ಇಲ್ಲ ಇದು ಟೆಲಿವಿಷನ್, ಆ ಥರದ್ದೇನು ನನಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಗೊತ್ತಾಗಲ್ಲ ನನಗೆ. There's so many characters when you play, some things connect you personally. So certain characters, ಯಾವ ಥರ ಕ್ಯಾರೆಕ್ಟರ್ಸ್ ನಿಮ್ಮ ಪರ್ಸನಲ್ ಕನೆಕ್ಟ್ ಆಗುತ್ತೆ? ಲೈಕ್ ಇದುವರೆಗೂ ಆ ಥರ ತುಂಬ ಯಾವುದು, ಅಂದರೆ ಸಣ್ಣ ಪುಟ್ಟ ಸೀನ್ಗಳಿರ್ಬೋದು, ಅಥವಾ ಸಣ್ಣ ಪುಟ್ಟ ಮಾತುಗಳೆಲ್ಲಲ್ಲೂ ಅಲ್ಲಲ್ಲಿ ಕನೆಕ್ಟ್ ಆಗುತ್ತೆ. ಅದರಲ್ಲಿ ತುಂಬ ಏನೂ ಕನೆಕ್ಟ್ ಆಗಲ್ಲ.
ಬಿಕಾಸ್ ನಮ್ಮ ಜರ್ನಿ ಬೇರೆ ಇರುತ್ತೆ, ಇದು ಬೇರೆಯೇ ಕಥೆ ಇರುತ್ತೆ, ಅವ್ರದ್ದೇನೋ ಕಲ್ಪನೆ ಇರುತ್ತೆ. ವಿ ಕ್ಯಾನ್ ಓನ್ಲಿ ಆ್ಯಡ್, ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ರಿಯಲ್ ಲೈಫಲ್ಲಿ ಅದನ್ನು ನೋಡಿ ಹಿಂಗಾಗಲ್ಲ ಇದು, ಬಿಕಾಸ್ ನನ್ನ ಲೈಫಲ್ಲಿ ಹಿಂಗೇನೋ ಆಗಿತ್ತು, ಈ ಥರ ಆಗೋದು ಸ್ವಲ್ಪ ಅನ್ಯಾಚುರಲ್ ಅನಿಸುತ್ತೆ, ನಿಮ್ಗೆ ಇದು ಕರೆಕ್ಟ್ ಅವರು ಇಲ್ಲ ನನ್ನ ಲೈಫಲ್ಲಿ ಈ ಥರ ಆಗಿದೆ ಅಂದರೆ ಐ ಹ್ಯಾವ್ ಟು ಗೋ ದೇರ್ ಆ್ಯಂಡ್ ಪ್ಲೇ ದಟ್. ಇಲ್ಲಾಂದರೆ ಇಲ್ಲ ನೋಡಿ ಇದು ಹಿಂಗಾಗಲ್ಲ, ನನ್ನ ಲೈಫಲ್ಲಿ ಹಿಂಗಾಗಿತ್ತು ಅಂದರೆ ಇಫ್ ಹಿ ಸೇಸ್ ಹೌದಾ ಸರ್ ನನ್ನ ಲೈಫ್ ಸುಮ್ಮನೆ ಬರದೇ ಇದನ್ನ ಹಿಂಗಾಗುತ್ತೆ ಅಂದರೆ ಮಾಡಿ ಅಂದರೆ ದಟ್ಸ್ ಫೈನ್ ಅಲ್ಟಿಮೇಟ್. Why I asked you is this, because father's role is you do that in the daily life, Allah. Yeah. So you're a guide to the son in this. Correct. So ನಿಮ್ಗೆಲ್ಲರೂ ಕನೆಕ್ಟ್ ಆಯ್ತಾ ಅಂತ ಅದಕ್ಕೆ ಕೇಳಿದ್ದೆ. ಆಮೇಲೆ ಆ ಥರದ್ದು ಮೇಜರ್ ಕನೆಕ್ಷನ್ ಅಂತ ಏನೂ ಆಗಿಲ್ಲ. ಬಟ್ ಈ ಅಪ್ಬ್ರಿಂಗಿಂಗ್ ಇರ್ಬೋದು, ಸೊ ಆಮೇಲೆ ಹೌ ಟು ಬಿಹೇವ್ ವಿತ್ ಯುವರ್ ಚಿಲ್ಡ್ರನ್ ಇರ್ಬೋದು, ಆ ಥರದ್ದು ಕನೆಕ್ಟ್ ಅನ್ನೋದಕ್ಕಿಂತ ಒಂದಷ್ಟು ನಮ್ಮದು ಮೈಂಡ್ ಓಪನ್ ಆಗ್ತಾ ಇರುತ್ತೆ. ಅಂದರೆ ಈಗೇನೋ ಒಂದು ಸೀನ್ ಆದಾಗ ಪ್ರಾಯಶಃ ಈ ಸಿನಿಮಾದಲ್ಲಿ ನಡೆಯೋ ಸೀನ್ ನನ್ನ ರಿಯಲ್ ಲೈಫಲ್ಲಿ ನಡೀದೇ ಇರ್ಬೋದು, ಅಕಸ್ಮಾತ್ ಮುಂದೆ ನಡೆದ್ರೆ ನಾನು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದೊಂದು ಗೊತ್ತಾಗ್ಬೋದು ನನಗೆ. ಸೊ ಐ ಕ್ಯಾನ್ ಅಡಾಪ್ಟ್. ಅಥವಾ ಅಕಸ್ಮಾತ್ ನಡೆದಿದ್ದರೆ ಆ್ಯಸ್ ಐ ಆಲ್ವೇಸ್ ಆಲ್ರೆಡಿ ಟೋಲ್ಡ್, ಇಲ್ಲ ನೋಡಿ ಹಿಂಗಾಗಲ್ಲ, ಇದು ಹಿಂಗಾಗುತ್ತೆ ಅಂತೇನೋ ಹೇಳ್ಬೋದು ನಾನು. ಆ ಥರದ್ದೇನೋ ಆಗುತ್ತೆ ಬಿಟ್ಟರೆ ತುಂಬ ಇಡೀ ಸಿನಿಮಾನೇ ನನಗೆ ಕನೆಕ್ಟ್ ಆಯಿತು ಅಥವಾ ನಾನು ಹಾಗೆ ಇದ್ದೀನಿ ಆ ಥರದ್ದೆಲ್ಲ ಏನೂ ಆಗಲ್ಲ. What will be the takeaway from your character to the audience with Megha? How to be a good father. I think that's the best takeaway. ಅಥವಾ ಐ ಥಿಂಕ್ ಹಂಗೆ ಅನಿಸುತ್ತೆ. ಐ ಥಿಂಕ್ ನೀವು ತುಂಬ ಜನ ಈಗ ಆ್ಯಸ್ ಐ ಟೋಲ್ಡ್ ಯು ಲೈಕ್ ಜನ್ರೇಷನ್ ಗ್ಯಾಪ್ ಅಂತ ಏನಿದೆ, ಈಗ ನನ್ನ ಮಗಳ ಜೊತೆ ಒಬ್ಬ ಫ್ರೆಂಡಾಗಿ ಬಿಹೇವ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ದಟ್ ವಾಸ್ ನಾಟ್ ದ ಕೇಸ್ ವಿತ್ ಮೈ ಫಾದರ್ ವೆನ್ ಐ ವಾಸ್ ಯಂಗ್. They were really like a father. We used to get scared when he comes home. ಈ ಥರದ್ದೆಲ್ಲ ಆಗೋದು. ಈಗ ಆ ಥರದ್ದೆಲ್ಲ ಇಲ್ಲ, ನನ್ನ ಮಗಳು ಆರಾಮಾಗಿ ಫ್ರೆಂಡ್ ಥರನೇ ಕ್ಯಾಶುವಲ್ ಆಗಿರ್ತಾಳಲ್ಲ. ಸೊ ಆ ಥರದ್ದು ಒಂದಷ್ಟು ವಿಷಯಗಳಿದೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್. ಓಡಿಸ್ಕೊಂಡ್ರು ಹೊಡಿತಿರ್ಲಿಲ್ಲ, ಬಟ್ ಅವರೊಂದು ಸ್ಟೇರೇ ನಮಗೆ 4 ಹೊಡೆದಂಗಿರೋದು. ಸುಮ್ಮನೆ ಒಂದು ಸತಿ ಹಿಂಗೆ ನೋಡಿದ್ರೆ ಎಲ್ಲ ಆಯ್ತು ಬಂದು ಈ ಥರ ಇರೋದು. ಬಟ್ ಈಗಿನ ಮಕ್ಳು ಆ ಥರ ಇಲ್ಲ. ಎಕ್ಸ್ಪ್ಲನೇಷನ್ ಕರೆಕ್ಟ್ ಬೈ ವಾಟ್ ಈ ಥರದ್ದೆಲ್ಲ ನಮ್ಗೆ ಅವಾಗ ಕ್ವಶನ್ ಕೇಳೋಕ್ಕೆ ಫ್ರೀಡಮು ಇರ್ತಿರ್ಲಿಲ್ಲ. ಬಿಕಾಸ್ ಅವ್ರು ಹಂಗೆ ಬೆಳ್ಕೊಂಬಂದಿರಲಿಲ್ಲ, ನಮ್ಮನ್ನು ಹಾಗೆ ಬೆಳೆಸಲಿಲ್ಲ. ಸೊ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಟೇಕ್ ಅವೇ. ಒಂದು ಸಣ್ಣ ರಿಲೇಷನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಆ್ಯಂಡ್ ಫಾದರ್ ಆ್ಯಂಡ್ ಸನ್ ಇರ್ಬೋದು. ಐ ಥಿಂಕ್ ದಟ್ ವಿಲ್ ಬಿ ದ ಬೆಸ್ಟ್ ಟೇಕ್ ಅವೇ ಫ್ರಮ್ ದಿಸ್. ಗೋಯಿಂಗ್ ಫಾರ್ವರ್ಡ್ ಎಲ್ಲಾದರೂ ದಟ್ ಫುಲ್ ಫ್ಲೆಜ್ಡ್ ಹೀರೋ ಅಂತ ಯು ಸ್ಟಿಲ್ think or you just want to be here and no I don't know if ಅದೇ ಹೇಳಿದ್ದೆ ನಾನು ಕಂಟೆಂಟಲ್ಲಿ I'll be a role, ಒಂದು ಕ್ಯಾರೆಕ್ಟರ್, ಒಂದು ಆರ್ಟಿಸ್ಟ್ ಆಗಿರ್ತೀನಿ ನಾನು. ಇಫ್ ದಟ್ ಮೇಕ್ಸ್ ದ ಹೋಲ್ ಫಿಲ್ಮ್ ನಾನೇ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ ನನ್ನ ಶೋಲ್ಡರ್ ಮೇಲೆ, ಐ ಡೋಂಟ್ ಮೈಂಡ್. ಬಟ್ ಅದಕ್ಕೆ ನಾನು ಏಮ್ ಮಾಡಲ್ಲ. ಅಂದರೆ ಹೇಳಿ ಒಬ್ಬ ಗೊತ್ತಿಲ್ಲ, ಇವತ್ತು ಎಸ್ಪೆಷಲಿ ಆಫ್ಟರ್ ಕರೋನಾ, ಆಫ್ಟರ್ ಸೋ ಮಚ್ ಆಫ್ ಎಕ್ಸ್ಪೋಜರ್, ಅಷ್ಟೊಂದು OTTಗಳಲ್ಲಿ ಸಿನಿಮಾನೋ ಅಥವಾ ಬೇರೆ ಸೀರೀಸ್ ಎಲ್ಲ ನೋಡಿ ಈ ಥರದೊಂದು ಮೇಲೆ ಒಂದು ಕತೆ ಮಾಡ್ಬೋದು, ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಮಾಡಿದ್ರೆ ಐ ಆಮ್ ಓಕೆ ಫಾರ್ ಇಟ್. ಅದರ್ವೈಸ್ ನಾಟ್ ಇಸ್ ಫೈಟ್ ಡ್ಯಾನ್ಸ್, ನೋ ಐ ಆಮ್ ನಾಟ್ ಕೀನ್ ಫಾರ್ ಇಟ್. however whichever character you may, we always look forward to see you on big screen. Thank you so much. ನಮಸ್ಕಾರ ಚರಣ್. ನಮಸ್ಕಾರ. ಸೊ ಮೇಘಾ ಫಸ್ಟ್ ಫಿಲಮ್. ಹೌದು. ಏನು ಮಾಡ್ಕೊಂಡಿದ್ದೀರಾ ಮುಂಚೆ ಇದಕ್ಕಿಂತ? ನಾನು ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಆಫ್ಟರ್ ಕೋವಿಡ್ ನಾವು ಫಿಲ್ಮ್ ಮೇಕಿಂಗ್ ಬಗ್ಗೆ ತಿಳ್ಕೊಂಡು ವಿಲ್ ಜಾಯಿನ್ ದ ಫಿಲ್ಮ್ ಮೇಕಿಂಗ್. ಈ ಪ್ರೊಫೆಷನಲ್ಲು ಒಂದು ಸಾಫ್ಟ್ವೇರ್ ಕಂಪನಿಲಿ ಬಿಗ್ ಫ್ಯಾಟ್ ಸ್ಯಾಲ್ರಿ ತೊಗೊಂಡು ಹೌ ಡು ಸರ್ಟನ್ ಪೀಪಲ್ ಜಸ್ಟ್ ಚೇಂಜ್ ದಿ ಪ್ರೊಫೆಷನ್ಸ್ ಅಂತ, ಅಂದರೆ ಆಸ್ಪಿರೇಷನ್ಸ್ ಇದ್ದೇ ಇರುತ್ತೆ. ಬಟ್ ಜನರಲಿ ದಿ ಶಿಫ್ಟ್ ಮೀನ್ಸ್ ನನಗೆ ಫ್ಯಾಷನ್ ಫಾಲೋ ಮಾಡೋದು ತುಂಬ ಇಷ್ಟ ಆಯಿತು. ಮತ್ತು ಸ್ಟೋರಿ ಟೆಲ್ಲಿಂಗಲ್ಲಿ ಒಂದು ಗ್ರಿಪ್ ಇದೆ ಅಂತ ನನಗೆ ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ, ಆ ಕೋವಿಡ್ ಟೈಮ್ ಇತ್ತಲ್ಲ, ಸೊ ಸ್ಟೋರಿ ಟೆಲ್ಲಿಂಗ್ ನಾನು ಅವ್ರಿಗೆ ಸ್ಟೋರಿ ನರೇಟ್ ಮಾಡ್ತಾ ಇದ್ದಾಗ, ಸೊ ಓಕೆ ಐ ವಾಂಟ್ ಟು ಬಿ ಎ ಫಿಲ್ಮ್ ಮೇಕರ್ ಅನ್ನೋ ಒಂದು ಸ್ಟ್ರಾಂಗ್ ಥಾಟ್ ಬಂದಮೇಲೆ ಐ ವಿಲ್ ಡಿಸೈಡ್ ಓಕೆ ದಿಸ್ ಮೈ ಜಾಬ್, ಐ ಫಾಲೋ ಥ್ರೂ ವೇ ಅಂತ ಡಿಸೈಡ್. ಸೊ ಕೋವಿಡ್ ವಾಸ್ ಅನ್ ಅಡ್ವಾಂಟೇಜ್ ಟು ಯು? ಯಾ. ಓಕೆ. ಫಾರ್ ಸ್ಟೋರಿ ರೈಟಿಂಗ್, ಸ್ಟೋರಿ ಟೆಲ್ಲಿಂಗ್, ಕಮ್ಯುನಿಕೇಷನ್ ವಿತ್ ಫ್ರೆಂಡ್ಸ್. ಅಲ್ಲಿವರೆಗೂ ಯು ಡಿಂಟ್ ಇವನ್ ಥಿಂಕ್ ಇಟ್ಸ್ ಆಕ್ಸಿಡೆಂಟಲ್ ಇದು ಶಿಫ್ಟ್? ಇಲ್ಲ ಮ್ಯಾಮ್, ನಾನು ಕಾಲೇಜಿಂದ ಕೂಡ ಸ್ಟೋರಿ ಬರೆದಿದ್ದೀನಿ, ರೈಟಿಂಗ್. ಬಟ್ ಎಲ್ಲೂ ಪೋಸ್ಟ್ ಮಾಡಿಲ್ಲ. ಬಟ್ ಕಾಲೇಜ್ ಡೇಸಿಂದನೂ ನಾನು ಸ್ಕ್ರಿಪ್ಟ್ ರೈಟಿಂಗಲ್ಲಿ. ಬಟ್ ಎವ್ರಿ ಸ್ಟೋರಿ ರೈಟರ್ ಕ್ಯಾನ್ ಬಿ ಅ ಡೈರೆಕ್ಟರ್, ಬಿಕಾಸ್ ಏನೇನೋ ಪ್ರೊಫೆಷನಲ್ ಕೋರ್ಸಸ್ ಮಾಡ್ಕೋತಾರೆ. ಸೊ ಬಟ್ ನಿಮಗೆ ಡೈರೆಕ್ಷನ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸ್ಟೋರಿ ಟೆಲ್ಲಿಂಗ್ ಎನಿಬಡಿ ಓಕೆ, ಈಗ ಏನೋ ನಾವು ಬುಕ್ಕಲ್ಲಿ ಓದಿದ್ನ ಎಕ್ಸ್ಪ್ಲೈನ್ ಮಾಡೋದು
ಬರ್ದವ್ರಿಗಿಂತ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ನಾವು. ಬಟ್ ಸಿನಿಮ್ಯಾಟಿಕಲಿ ಅಂತ ಇರುತ್ತೆ, ಒಂದೊಂದು ಸೀನ್ ಎಷ್ಟು ಸೆಕೆಂಡ್ ಎಷ್ಟು ಮಿನಿಟ್ಸ್ ಬರಬೇಕು ಅನ್ನೋ ನಾಲೆಡ್ಜೇ ಸ್ಟೋರಿ ಟೆಲ್ಲಿಂಗ್, ಸಿನಿಮ್ಯಾಟಿಕ್ ಡೈರೆಕ್ಷನ್. ಸೊ ಬೋರ್ ಆಗಬಾರ್ದು, ಬೋರ್ ಆಗದಿರೋ ಥರ ವಿಷಯ ಹೇಳಬೇಕು, ಅದೇ ಡೈರೆಕ್ಷನ್. ಸೊ ಅದನ್ನು ನಾನು ಕಲ್ತಿದ್ರಿಂದ ನನಗೆ ತುಂಬ ಯೂಸ್ ಆಯಿತು. ಸೊ ಆಲ್ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಟೈಮ್ you took time to make use of that time anta. Okay, so why did you think of love story and how did you come about conceiving Megha? ನನಗೆ ಫಸ್ಟು ಸಿನಿಮಾ ಮಾಡಬೇಕಂದಾಗ ನಮಗೆ ಜನರಿಗೆ ಹತ್ತಿರವಾಗಿರೋ ವಿಷಯಗಳನ್ನೇ ತೊಗೊಂಡು ಹೋಗಬೇಕು, ನಾವು ಜನರಿಗೆ ಹತ್ರ ಆಗಬೇಕಂದ್ರೆ. ಸೊ ನಾನು ಅದನ್ನೇ ಡಿಸೈಡ್ ಮಾಡಿಕೊಂಡು ಫಾದರ್ ಆ್ಯಂಡ್ ಸನ್ ಎಮೋಷನ್ಸ್ನ ಇಟ್ಕೊಂಡು, ಫಾದರ್ ಏನವರು ಗೈಡರ್, ನಮಗಿಂತ ಪ್ರಪಂಚಕ್ಕೆ ಮುಂದೆ ಬಂದಿರ್ತಾರೆ. ಸೊ ಈ ವಿಲ್ ಗೈಡ್ ರೈಟ್ ಚಾಯ್ಸ್. ಸೊ ಆ ಥಾಟ್ನ ಇಟ್ಕೊಂಡು ನಾನು ಮೇಘಾ ಸ್ಕ್ರಿಪ್ಟ್ನ ರೆಡಿ ಮಾಡಿದ್ದೆ. ಸೊ ಅವ್ರ ಲೈಫಲ್ಲಿ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ನ ಮಗನ ಲೈಫಲ್ಲಿ ಆಗಬಾರ್ದು ಅನ್ನೋ ಒಂದು ಇದರಲ್ಲಿ ಅವರು ಗೈಡ್ ಮಾಡ್ತಾ ಹೋಗ್ತಾರೆ. ಅದೇ ಫಸ್ಟ್ ಥಾಟ್ ನನಗೆ ಬಂದಿತ್ತು. ಅದಾದಮೇಲೆ ನಾನು ಅದು ಸ್ಕ್ರೀನ್ ಪ್ಲೇ ಮಾಡ್ಕೊತ ಬಂದಾಗ ಅವ್ರಿಗೊಬ್ರು ಫ್ರೆಂಡು, ಆ ಥರ ಎಲ್ಲ ಒಂದು ಬ್ಯೂಟಿಫುಲ್ ಆಗಿ ಒಂದು ನರೇಷನ್ ಪ್ಲ್ಯಾನ್ ಮಾಡ್ಕೊಂಡು. ಇದು ಫಿಕ್ಷನಲ್ ಆಗಿ you had these thoughts in your mind about fiction. ವಿಷನ್, ಪೂರ ವಿಷನ್ನೇ ಇರುತ್ತೆ. How did you visually bring in romance ಮತ್ತು ಫ್ರೆಂಡ್ಶಿಪ್ಪು ಮತ್ತು ಫಾದರ್ಲಿ ಬಾಂಡಿಂಗು ಎಲ್ಲ ಒಟ್ಟಿಗೆ ವಿಜುವಲ್ ಆಗಿ ಹೇಗೆ ಎಕ್ಸ್ಪೀರಿಯನ್ಸ್, ಲೈವ್ ಎಕ್ಸ್ಪೀರಿಯನ್ಸ್ ನೋಡ್ತಿರ್ತೀವಲ್ಲ ನಾವು, ಕೆಲವೊಂದು ನಮ್ಮ ಫ್ರೆಂಡ್ಸ್ ಮನೇಲಿ ಆಗೋದು, ನಮ್ಮ ಲೈಫಲ್ಲಿ ಆಗೋದು. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಅದನ್ನು ಸೀನ್ಗಳಾಗಿ ಬರ್ಕೊಂಡು ನಾನು ಪಿಕ್ಚರೈಸೇಷನ್ ಮಾಡಿದ್ದೀನಿ. ಈಗ ಎಷ್ಟೋ ಜನ ಮದುವೆ ಆಗ್ತಾರೆ, ಡಿವರ್ಸ್, ವೈ ರೈಟ್ ಚಾಯ್ಸ್ ಇರಲ್ಲ ಅಂತ. ಸೊ ಮೇಕ್ ಎ ರೈಟ್ ಚಾಯ್ಸ್ ಅನ್ನೋದೇ ಮೇಘಾದು. ಸೊ ಎನಿ ಸಿಚುವೇಶನ್ಸ್, ಲವ್ ಅನ್ನೋದು ಪದೇ ಪದೇ ಆಗುತ್ತೆ, ಅದನ್ನ ಒಂದೇ ಅಂತ ನಾವು ಅನ್ಕೋಬೇಕಷ್ಟೆ. ಅದು ಪದೇ ಪದೇ ಯಾವ ಏಜಲ್ಲಿ ಬೇಕಾದ್ರೂ ಆಗುತ್ತೆ. ವೈ ಇಸ್ ದಟ್ ಯು ಸೇ ವಿ ಹ್ಯಾವ್ ಟು ಮೇಕ್ ಅ ರೈಟ್ ಚಾಯ್ಸ್ ಫಾರ್ ಲೈಫ್, ಜೀವನಕ್ಕೋಸ್ಕರ. ಮತ್ತೆ ಏನಕ್ಕೆ ಡೆಸ್ಟಿನಿ ಅಂತಾರೆ? ಬಿಕಾಸ್ ಯು ಆರ್ ದ ಡೈರೆಕ್ಟರ್ ಆಫ್ ಮೇಘಾ, ಐ ಆಮ್ ಆಸ್ಕಿಂಗ್ ಯು. ಡೆಸ್ಟಿನಿ ಇಸ್ ಸಮಥಿಂಗ್, ದೆನ್ ಯು ಸೇ ಡೆಸ್ಟಿನಿ ಇಸ್ ಎ ಟೈಮ್ ಮೇಲೆ. ಓಕೆ, ಅಷ್ಟೇ. ಆ ಟೈಮ್ ಕ್ರಾಸ್ ಆದ್ಮೇಲೆ, ಇವಾಗ ನೋಡಿ 30+ ಆದ್ಮೇಲೆ ಮದುವೆ ಆಗಿಲ್ವ ಅನ್ನೋ ಕ್ರೈಮ್. ಯಾಕೆಂದರೆ ಡೆಸ್ಟಿನಿ ಮುಗಿದೋಯ್ತು ಮದುವೆ ಆಗೋದು ಅನ್ನೋ ಥರ. ಸೊ ದಟ್ ಈಸ್ ಟೈಮ್, ಡೆಸ್ಟಿನಿ ಇಸ್ ದ ಟೈಮ್. ನೀವು 40ಯಲ್ಲೂ ಲವ್ ಆಗುತ್ತೆ, ಬಟ್ ಹೇಳ್ಕೊಳಕ್ಕೆ ಟೈಮ್ ಇಲ್ಲ ಅಲ್ವಾ, ಆ ಸ್ಪೇಸು ಇರಲ್ಲ. ಯಾಕೆಂದರೆ ಅವ್ರ ಲೈಫ್ ಬೇರೆ, ಇವ್ರ ಲೈಫ್ ಬೇರೆ, ಲೈಫಲ್ಲಿ ಬ್ಯುಸಿ ಇರ್ತಾರೆ. ಸೊ ಅದಕ್ಕೆ ಹೇಳ್ತಿದ್ದು, ಲವ್ ಅನ್ನೋದು ಪ್ರತಿದಿನ ಆಗೋದೆ. ಅದು ಬದಲಾಗ್ತಿದ್ರು ನಾವು ಆಗ್ತಿಲ್ಲ ಅಂತ ಫೀಲ್ ಮಾಡಬೇಕು. ವೈಫೇ ಇರಿಟೇಟ್ ಮಾಡ್ತಾರೆ, ಗರ್ಲ್ ಫ್ರೆಂಡೇ ಇರಿಟೇಟ್ ಮಾಡ್ತಾರೆ, ಬಟ್ ಲವ್ ಮಾಡ್ತಿದ್ದೀವಿ ಅಂತ ಸ್ಟ್ರಾಂಗ್ ಆಗಿ ಅನ್ಕೊಂಡು ಅದನ್ನು ಸಹಿಸ್ಕೊಂತಿರ್ತೀವಿ. ದಟ್ ಈಸ್ ಲವ್. ವೆನ್ ಇಟ್ ಕಮ್ಸ್ ಟು ಪೇರೆಂಟ್ಸ್ ಇಟ್ಸ್ ಡೆಸ್ಟಿನಿ, ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್ ಇಟ್ಸ್ ಯು ಶುಡ್ ಮೇಕ್ ದ ರೈಟ್ ಚಾಯ್ಸ್. ರೈಟ್ ಚಾಯ್ಸ್. ಯಾಕೆಂದರೆ ಅದು ಒಂದೊಂದು ಸಲ ಆಗೋದ್ನೆಲ್ಲ ನಾವು ರೈಟ್ ಚಾಯ್ಸೇ ಮಾಡಬೇಕು, ಇಲ್ಲ 3-4 ಸಲ ಆಗೋಗುತ್ತೆ. ಓಕೆ, ಸೊ ಬೇಸಿಕಲಿ ದ ಇಂಪಾರ್ಟೆನ್ಸ್ ಇಸ್ ಗಿವನ್ ಬಿಟ್ವೀನ್ ಫ್ರೆಂಡ್ಶಿಪ್ ಆ್ಯಂಡ್ ಲವ್, ಆರ್ ಮೋರ್ ಸ್ಟ್ರೆಸ್ ಆನ್ ದ ಫಾದರ್ ಸನ್ ಬಾಂಡಿಂಗ್ ಈ ಫಿಲಮಲ್ಲಿ? ಹೌದು. ಅಂದರೆ ಫಾದರ್ ಹೇಗಿದ್ದಾರೆ ಅಂದರೆ ಇಷ್ಟೇ ಕ್ಯಾಶುವಲಿ ಸನ್ನನ್ನು ತುಂಬ ಹತ್ರದಿಂದ ನೋಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಸ್ ಪರ್ ಮೂವಿ ಮೇಘಾದಲ್ಲಿ ಏನಿದೆ ಅಂದರೆ, ಫಾದರ್ ಪ್ರಾಮಿಸ್ ವೈಫಿಗೆ, ನಾನು ಅಪ್ಪ ಥರ ಇರಲ್ಲ, ಫ್ರೆಂಡ್ ಥರ ಇರ್ತೀನಿ ಅಂತ. ಸೊ ಅದನ್ನು ನಾನು ಸೀನ್ ವೈಸ್ ಹೇಳ್ತಾ ಹೋಗ್ತಿದ್ದೀನಿ. ಹೇಗೆ ಅರ್ಥ ಮಾಡಿಸ್ತೀನಿ ಅಂದರೆ, ಮಗ ಏನೇ ಆದರೂ ಬಂದು ಅಪ್ಪನಿಗೆ ಹೇಳ್ತಾನೆ. ಓಕೆ, ಹೇಳೋ ರೀತಿ ಫ್ರೀಡಮ್ ಇದೆ ಗೊತ್ತಾ. ಈಗ ನಮ್ಮ ಫ್ರೆಂಡ್ ಹತ್ರ ನಾವು ಕೋಪನೇ ತೋರಿಸ್ತೀವಿ, ಅದನ್ನು ಚೇಂಜ್ ಮಾಡಿ ಹೇಳಲ್ಲ. ಖಂಡಿತ ಅಲ್ವಾ. ನನಗೆ ಬೇಜಾರಾಗಿದೆ, ಫೋನ್ ಇಡೋ ಅಂತೀವಿ, ಅದು ಫ್ರೀಡಮ್. ಫ್ರೆಂಡ್ಶಿಪ್ ಅನ್ನೋದು ಅಷ್ಟು ಹತ್ರ ಇರುತ್ತೆ, ಆ ಹತ್ರದಲ್ಲಿ ಏನೇ ಸಂಬಂಧ ಇದ್ರೂ ಚೆನ್ನಾಗಿರುತ್ತೆ. ಇಟ್ಸ್ ಇಂಪಾರ್ಟೆಂಟ್ ಟು ಹ್ಯಾವ್ ದ ರೈಟ್ ಕೈಂಡ್ ಆಫ್ ಆ್ಯಕ್ಟರ್ಸ್ ಫಾರ್ ದಿಸ್. ಆ್ಯಂಡ್ ಕಿರಣ್ ರಾಜ್ನ ಏನಕ್ಕೆ ಈ ಫಿಲಮ್ಗೆ ಹೀರೋ ಆಗಿ ತಗೊಳ್ಬೇಕು ಅಂತ ನಿಮ್ಮ ಇದಿತ್ತು? ಅವ್ರ ಆ್ಯಕ್ಟಿಂಗ್ ಸ್ಕಿಲ್. ಆ್ಯಂಡ್ ಹೌ ಡಿಡ್ ಯು ಗೋ ಅಬೌಟ್ ಇಟ್? ಲೈಕ್ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ನೋಡ್ತಿದ್ದೆ, ಮತ್ತು ಟೆಲಿವಿಷನಲ್ಲಿ ಬರ್ತಿದ್ದಾಗ, ಮತ್ತು ಅವ್ರದ್ದೊಂದು ಮೂವಿನೂ ನೋಡಿದ್ದೆ ನಾನು, ಬಡೀಸ್ ಅಂತ. ದೆನ್ ಅವಾಗ ಅನಿಸ್ತು, ಈ ಕ್ಯಾರೆಕ್ಟ್ರಿಗೆ ಇವರೇ ಮ್ಯಾಚ್ ಆಗ್ತಾರೆ. ಸಮ್ ಕನ್ಫ್ಯೂಸಿಂಗ್ ಸ್ಟೇಟ್, ಮತ್ತು ಅಪ್ಪನಿಗೆ ಫೇವ್ರೇಟ್ ಫ್ರೆಂಡ್. ಸೊ ಅದರಿಂದ ನಟರಂಗ ಅವ್ರನ್ನ ಕಾಸ್ಟ್ ಮಾಡಿದಾಗ ಕಿರಣ್ ರಾಜ್ ಇಸ್ ಬೆಸ್ಟ್. ಅವರಿಬ್ಬರನ್ನ ಪಕ್ಕದಲ್ಲಿ ನೋಡಿದ್ರೆ ನಿಮ್ಗೆ ಫೀಲ್ ಆಗುತ್ತೆ ಸ್ಕ್ರೀನಲ್ಲಿ, ಅಪ್ಪ ಮಗ ಅಂತ. ಅವಾಗ ನಿಮಗೆ ಅನಿಸುತ್ತೆ ಡೈರೆಕ್ಟ್ರು ಒಳ್ಳೆ ಚಾಯ್ಸ್ ಮಾಡಿದ್ದಾರೆ. ವಾಸ್ ಇಟ್ ದ ಸೀರಿಯಲ್ ಕನ್ನಡತಿ ವಿಚ್ ಮೇಡ್ ಯು ಟು ಥಿಂಕ್ ಓಕೆ? ನಾನು ಸೀರಿಯಲ್ಸ್ ಅಂದರೆ ಅಷ್ಟು ನೋಡಲ್ಲ, ಇವ್ರು ಕಾಸ್ಟ್ ಮಾಡಿದ ಮೇಲೆ ನಾನು ನೋಡಿದ್ದೀನಿ. ಸೊ ಇವಾಗ ಮೇಘಾ
ಟು ದ ಆಡಿಯನ್ಸ್ ಏನಂತ ಹೇಳ್ಬೋದು? ನಾನು ಮೇಘ ನರೇಟ್ ಮಾಡಿರೋದು ಒಂದು ಸಿಚುವೇಶನ್ಸ್. ಸೊ ಅದು ಹೇಗಿದೆ ಅಂದರೆ ಎಲ್ಲರ ಲೈಫಲ್ಲೂ ನಡೆಯೋದೇ ಅದು. ಬಟ್ ಇಲ್ಲಿ ಡಿಫ್ರೆಂಟಾಗಿ ಅದನ್ನು ಹೇಳ್ತಾ ಹೋಗ್ತೀವಿ ನಾವು. ಅದನ್ನು ಕೆಲವೊಂದು ನಡೆಯೋದನ್ನ ಮರಿತೀವಿ, ಕ್ಯಾಶುವಲ್ಗೆ ಆಗ್ತಿದೆ ಅಂತ. ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಮೇಘ ತೋರಿಸುತ್ತೆ. ವಿಷಯಕ್ಕೆ ಫ್ರೆಂಡ್ಸ್ ದೂರ ಆಗಿರ್ತಾರೆ, ಅದೆಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮೇಘದಲ್ಲಿ ತೋರಿಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಹುಡುಗರು ಸರಿ ಇಲ್ಲ, ಹುಡುಗಿರು ಸರಿ ಇಲ್ಲ, ಎಲ್ಲ ಡೌನ್ ಮಕ್ಕಳು, ಎಲ್ಲ ಡ್ರಾಮಾ ಕ್ವೀನ್ಗಳು.